ಸುಮಾರು ಜನ ಕೇಳ್ತಿದ್ರಿ ಕುಬೋಟಾ ಟ್ರ್ಯಾಕ್ಟರ್ನ ರಿವ್ಯೂ ಮಾಡಿ ಅಂತ. ಇವತ್ತು ಗಾಡಿ ಸಿಕ್ಕಿದೆ. ಯಾವ ಮಾಡಲು ಅಂದರೆ MU 4501 45 HP ಗಾಡಿ ಗುರು. ಇದು 70 ರಿಂದ 80 ವರ್ಷದ ವಯಸ್ಸಾದರೂ ಸಹ ಗಾಡಿ ಓಡಿಸ್ಬೋದು, ಇನ್ನು ಆರಾಮಾಗಿ ಓಡಿಸ್ಬೋದು. ಬಿಸಿಲು ಮಾತ್ರ ಸಿಕ್ಕಾಬಟ್ಟೆ ಇದೆ ಗುರು. ಅದಕ್ಕೆ ಟ್ರ್ಯಾಕ್ಟರ್ನ ಶೆಡ್ ಒಳಗಡೆ ರಿವ್ಯೂ ಮಾಡ್ತಾ ಇದೀನಿ ಇವತ್ತು. ಮಿಸ್ಟರ್ ಸೂರ್ಯ, ಇದು ರೀಸೆಂಟಾಗಿ ತಂದಿರೋದು ಕುಬೋಟೋ ಹೊಸ ಗಾಡಿ. ಇನ್ನೊಂದು ಹಳೇದೊಂದಿದೆ ಲೆಜೆಂಡು, ಯಾವುದು ಗೊತ್ತಾ? ಇಲ್ಲಿದೆ ನೋಡಿ, ಮ್ಯಾಸಿ ಫರ್ಗುಸನ್. They call me OG. ಒರಿಜಿನಲ್ ಗ್ಯಾಂಗ್ಸ್ಟರ್. ಗೇಮಿಗೆ ಭಾಳ ಚೆನ್ನಾಗಿತ್ತು ಅದು. ಲೋಡಿಂಗಿಗೆ ಆಗ್ತಿರಲಿಲ್ಲ. ಲೋಡಿಂಗ್ಗೆ ನಾನು ಸುಮಾರು ಟ್ರ್ಯಾಕ್ಟರ್ ನೋಡಿದೆ, ಜಾಂಡೀರು ಇಷ್ಟ ಆಯ್ತು, ಇದು ಇಷ್ಟ ಆಯ್ತು. ಜಾಂಡೀರು ಇದಕ್ಕೆ ಕಂಪೇರ್ ಮಾಡಿದ್ರೆ ಎರಡು ಅಣ್ಣ ತಮ್ಮ. ಈ ಟ್ರ್ಯಾಕ್ಟರ್ ನೋಡಿದ್ರೆ ಗೊತ್ತಾಗಬೇಕು ಇದು ಜಪಾನ್ ಗಾಡಿ ಅಂತ. ಏನಕ್ಕೆ ಅಂದರೆ ಫ್ರಂಟ್ ಅದೇ ಥರ ಶೇಪಿಗೆ ಬಿಟ್ಟಿದ್ರೆ, ಅವ್ರ ಫೇಸ್ ಕಟ್ ಇದೇ ಥರ ಇರುತ್ತೆ, ಕಣ್ಣೆಲ್ಲ ಚಿಕ್ಕ ಚಿಕ್ಕದಾಗೆ, ಸ್ವಲ್ಪ ತಲೆ ಹೆಂಗೆ ಆಗ್ಲಿಕ್ಕೆ ಸೇಮ್ ಹಂಗೆ ಇದೆ ಗುರು ಒಂಥರ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ಸೆಂಟ್ರಲ್ಲಿ ಒಂದು ಕುಬೋಟೋ ಲೋಗೋ ಇದೆ. ಸೌಂಡ್ ಮಾತ್ರ ಸೆಕ್ಸಿ ಆಗಿದೆ ಗುರು, ಒಂಥರ ಮೈಲ್ಡ್ ಆಗಿ ಸಖತ್ತಾಗಿದೆ. ಕುಬೋಟೋ ಕಂಪನಿ ಬಂದು ಜಪಾನ್ದು 1890 ಸ್ಟಾರ್ಟ್ ಆಗಿದೆ ಗುರು. ಇದು ಕುಬೋಟೋ ಅವ್ರದ್ದು ಫಸ್ಟ್ ಬಿಸ್ನೆಸ್ ಯಾವ್ದು ಗೊತ್ತಾ? ವಾಟರ್ ಸಪ್ಲೈ ಪೈಪ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ ಕ್ಯಾಸ್ಟ್ ಐರನ್ ಅಲ್ಲಿ. ಹಂಗೆ ಬರ್ತಾ ನೆಕ್ಸ್ಟ್ ಇಂಜಿನ್ ನ ಬಿಲ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಮಿಷನರೀಸ್ ಟ್ರಾಕ್ಟರ್ ನ ಬಿಲ್ಟ್ ಮಾಡ್ತಾರೆ. 1960ರಲ್ಲಿ ಕುಬೋಟೋ ಫಸ್ಟ್ ಟ್ರಾಕ್ಟರ್ ನ ಲಾಂಚ್ ಮಾಡ್ತಾರೆ. ಮಾಡಲು ಕುಬೋಟೋ T15 ಅಂತ. 15 HP ಟ್ರಾಕ್ಟರ್ ಇದು. ಕುಬೋಟೋ ಏನಕ್ಕೆ 15 HP ಟ್ರಾಕ್ಟರ್ ನ ಲಾಂಚ್ ಮಾಡ್ತಾರೆ ಅಂದ್ರೆ, ಜಪಾನ್ ಅಲ್ಲಿ ಇಂಟರ್ ಕ್ರಾಪ್ ಫಾರ್ಮಿಂಗ್ ನ ಜಾಸ್ತಿ ಮಾಡ್ತಾರೆ. ಜಪಾನ್ ದೇಶನೇ ಚಿಕ್ಕದು, ಅಗ್ರಿಕಲ್ಚರ್ ಮಾಡಕ್ಕೆ ಜಾಸ್ತಿ ಲ್ಯಾಂಡ್ ಇಲ್ಲ ಗುರು ಅವ್ರ ಹತ್ರ. ಎಷ್ಟಾಗುತ್ತೋ ಅಷ್ಟು ಇಂಟರ್ ಕ್ರಾಪ್ ಫಾರ್ಮಿಂಗ್ ನ ಮಾಡ್ತಾರೆ. ಅದಕ್ಕೆ ಮಿನಿ ಟ್ರಾಕ್ಟರ್ ಡಿಮ್ಯಾಂಡ್ ಇದೆ ಅಲ್ಲಿ. ಯಾವ್ದಾದ್ರು ಒಂದು ಪ್ರಾಡಕ್ಟ್ ಮೇಲೆ ಮೇಡ್ ಇನ್ ಜಪಾನ್ ಅಂತ ಇತ್ತು ಅಂದ್ರೆ ನಮ್ ಜನಗಳಿಗೆ ಫುಲ್ ನಂಬಿಕೆ, ಓ ಈ ಪ್ರಾಡಕ್ಟ್ ಸಾಕಾಗಿರುತ್ತೆ ಅಂತ. ಹಂಗೆ ಟ್ರಸ್ಟ್ ನ ಬಿಲ್ಟ್ ಮಾಡ್ಕೊಂಡಿದ್ದಾರೆ ಗುರು ಜಪಾನ್. 2008ರಲ್ಲಿ ನಮ್ ದೇಶಕ್ಕೆ ಕುಬೋಟೋ ಕಂಪನಿ ಎಂಟರ್ ಆಗುತ್ತೆ, ಎಸ್ಕಾರ್ಟ್ ಜೊತೆ ಪಾರ್ಟ್ನರ್ಶಿಪ್ ಆಗಿ. ಇವಾಗ ಒನ್ ಆಫ್ ದಿ ವರ್ಲ್ಡ್ ಟಾಪ್ ಟ್ರಾಕ್ಟರ್ ಕಂಪನೀಸ್ ಅಲ್ಲಿ ಕುಬೋಟೋನು ಇದೆ ಗುರು. ಟೆಕ್ನಾಲಜಿ ಚೆನ್ನಾಗಿತ್ತು, ಆಮೇಲೆ ಜಪಾನ್ ಇಂಜಿನ್ ಆಗಿರೋದ್ರಿಂದ ಯಾಕೊಂದು ಸ್ವಲ್ಪ ಇಷ್ಟ ಆಯ್ತು ಗಾಡಿ. ಅದು 3 ಸಿಲಿಂಡರ್ ಗಾಡಿ ಜಾಂಡೀರು, ಇದು 4 ಸಿಲಿಂಡರ್ ಗಾಡಿ. ಹಂಗಾಗಿ ನಾನು ಈ ಗಾಡಿ ತಗೊಂಡ್ಬಂದು. ಈ ಟ್ರ್ಯಾಕ್ಟರ್ ಅಲ್ಲಿ ಇರೋದು ಪ್ಯೂರ್ ಕುಬೋಟೋ ಇಂಜಿನ್ ಗುರು. ಬೇರೆ ಕಂಪ್ನಿದಲ್ಲಿ ಹಾಕಿ ಇವರು ಬೆರಕೆ ಮಾಡಿಲ್ಲ. 2.4 ಲೀಟರ್ 4 ಸಿಲಿಂಡರ್ ಇಂಜಿನ್ ಇರೋದು. 45 HP 163 ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್. ನನಗೆ ಸುಮಾರು ದಿನದಿಂದ ಒಬ್ರು DM ಮಾಡ್ತಾ ಇದ್ರು, ಬ್ರೋ ಕುಬೋಟೋ ಟ್ರ್ಯಾಕ್ಟರ್ ನ ರಿವ್ಯೂ ಮಾಡಿ, ಅದು 45 HP 4 ವೀಲ್ ಡ್ರೈವ್ ಕೇಳ್ತಾ ಇದ್ರು. ಆ ಟ್ರ್ಯಾಕ್ಟರ್ ಸಿಕ್ಕಿತ್ತು ನಮ್ಮೂರ್ ಪಕ್ಕ ಕುರುಬ್ರಳ್ಳಿಲಿ, ಆದ್ರೆ ಟ್ರ್ಯಾಕ್ಟರ್ ಓನರೇ ಸಿಕ್ತಿರ್ಲಿಲ್ಲ. ಅದಕ್ಕೆ ಅವ್ರವ್ರನ್ನ ಕೇಳ್ದೆ, ಟ್ರ್ಯಾಕ್ಟರ್ ಓನರ್ ಸಿಗ್ತಾರಾ, ಟ್ರ್ಯಾಕ್ಟರ್ ವಿಡಿಯೋ ಮಾಡಕ್ ಕೊಡ್ತಾರ ಅಂತ. ಅವ್ರು ಒಂದೇ ಮಾತು ಹೇಳಿದ್ದು ಮಕ್ಕೊಡ್ದಂಗೆ, ಈ ಟ್ರ್ಯಾಕ್ಟರ್ ವಿಡಿಯೋ ಮಾಡೋ ಆಸೆ ಬಿಟ್ಬಿಡು, ಬೇರೆ ಯಾವ್ದಾದ್ರು ಟ್ರ್ಯಾಕ್ಟರ್ ವಿಡಿಯೋ ಮಾಡ್ಕೊ ಹೋಗು ಅಂತ. ಇದು ಒಂದೇ ಅಲ್ಲ, ಸುಮಾರು ಕಡೆ ಈ ತರ ಆಗಿದೆ. ಟ್ರ್ಯಾಕ್ಟರ್ ವಿಡಿಯೋ ಮಾಡಕ್ ಹೇಳಿ ಅವ್ರ ಊರ್ಗೂ ಹೋಗಿ ವಾಪಸ್ ಬಂದಿದ್ದೀನಿ. ಏನಕ್ಕೆ ಸ್ವಲ್ಪ ಕೆಲಸಗಳು ಅವ್ರದ್ದು ಇರ್ತಾವಲ್ಲ ಪರ್ಸನಲ್, ಏನು ಮಾಡಕ್ಕಾಗಲ್ಲ. ಆದ್ರೂ ಇಷ್ಟೆಲ್ಲ ಟ್ರ್ಯಾಕ್ಟರ್ ನ ಹುಡುಕಿ ವಿಡಿಯೋ ಮಾಡ್ತಾ ಇದೀನಿ. ಅಕೌಂಟ್ ನ ಫಾಲೋ ಮಾಡ್ಕೊಳ್ರಪ್ಪ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋವಿದೆ, ಆಕ್ರೋಶ ಇದೆ. ಲೋಡಿಂಗ್ ಅಲ್ಲಿ ಎದಳಬಾರ್ದು ಅಂತ ವೆಯ್ಟ್ ಇಲ್ಲಿ ಜಾಸ್ತಿ ಇಕ್ಕಿರೋದು. ಈ ಟ್ರ್ಯಾಕ್ಟರ್ ಅಲ್ಲಿ ಫ್ರಂಟ್ ಬಂಪರ್ ಹೆವಿ ಗೇಜ್ ಅಲ್ಲಿ ಕೊಟ್ಟಿದ್ರೆ, ಮತ್ತೆ ವೆಯ್ಟ್ ಇದೆ ಸಿಕ್ಕಾಪಟ್ಟೆ. ಏನಕ್ಕೆ ಅಂದ್ರೆ ಫ್ರಂಟ್ ಅಲ್ಲಿ ಆತರ ಲೋಡೇ ಇಲ್ಲ. ಇದ್ರಲ್ಲಿ ಇಂಜಿನ್ ಚಿಕ್ಕದು, ಕಾರ್ಗಿನ ಚಿಕ್ಕದು ಅಷ್ಟೆಷ್ಟಿದೆ. ಬಂಪರ್ ನ ಹೆವಿ ಗೇಜ್ ಅಲ್ಲಿ ಕೊಟ್ಟು ಟ್ರ್ಯಾಕ್ಟರ್ ವೆಯ್ಟ್ ನ ಬ್ಯಾಲೆನ್ಸ್ ಮಾಡಿದ್ದಾರೆ. ಈಗ ಗೊತ್ತಾಯ್ತು. ಈ ಗಾಡಿ ಇಂಜಿನ್ ಇರೋದು 2 ಅಡಿ ಅಷ್ಟೇ ಇರೋದು ಇಂಜಿನ್. ಫ್ರಂಟ್ ಏನಾದ್ರು ವೆಯ್ಟ್ ಸಿಗ್ಲಿಲ್ಲ ಅಂದ್ರೆ ಗೊತ್ತಲ್ಲ, ಟ್ರ್ಯಾಕ್ಟರ್ ಎಗ್ರಾಡುತ್ತೆ ಸುಮ್ಮನೆ. ನಾನು ಫುಲ್ ಲೋ RPM ಅಲ್ಲಿ ಹೋಗ್ತಾ ಇದೀನಿ. ತೋಟದ ರೋಡು, ಗುಂಡಿ ಎಲ್ಲ ಇದೆ. 4th ಗೇರಲ್ಲಿ ಹೋಗ್ತಾ ಇರೋದು. 4th ಗೇರಲ್ಲಿ ಟ್ರ್ಯಾಕ್ಟರ್ ಗೇರೇ ಕೇಳ್ತಿಲ್ಲ, ಆರಾಮ್ಸಾಗಿ ಹೋಗ್ತಿದೆ. ಇಂಜಿನ್ 4 ಸಿಲಿಂಡರು, ಒಳ್ಳೆ ಪಿಕಪ್ ಆಗಿದೆ ಗುರು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಈ ಟ್ರ್ಯಾಕ್ಟರ್ ಇರೋದು ಡ್ಯೂಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್. ಡ್ಯೂಯಲ್ ಆಕ್ಟಿಂಗ್ ಅಂದ್ರೆ ಹೈಡ್ರಾಲಿಕ್ ಆರ್ಮು ಈ ಸೈಡು ಕನೆಕ್ಟ್ ಆಗಿದೆ ವೀಲಿಗೆ, ಆ ಸೈಡು ಕನೆಕ್ಟ್ ಆಗಿದೆ ನೋಡಿ, ಇಲ್ಲಿ ಕನೆಕ್ಟ್ ಆಗಿದೆ. ಎರಡು ಅಟ್ ಎ ಟೈಮ್ ವರ್ಕ್ ಆಗುತ್ತೆ. ಡ್ಯೂಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಏನು ಅಡ್ವಾಂಟೇಜ್ ಅಂದ್ರೆ, ಸ್ಟೇರಿಂಗ್ ಫುಲ್ ಫ್ರೀ ಆಗಿರುತ್ತೆ, ಆರಾಮ್ಸಾಗಿ ಹೊಡಿಬೋದು. ಆಮೇಲೆ ವೀಲಿಗೆ ಕರೆಕ್ಟ್ ಬ್ಯಾಲೆನ್ಸ್ ಸಿಗುತ್ತೆ ಟರ್ನಿಂಗ್ ಅಲ್ಲಿ. ಫುಲ್ ಎಲ್ ಶೇಪಲ್ಲಿ ಫ್ರಂಟ್ ವೀಲ್ ಕಟ್ ಆಗುತ್ತೆ ಇದು. ಇಷ್ಟು ಜಾಂಡಿರೋ ಕಟ್ ಆಗಲ್ಲ ಇದು, ಬೇರೆ ಯಾವ ಗಾಡಿಲೂ ಇಷ್ಟು ಕಟ್ ಆಗಲ್ಲ. ನನ್ನ ಮೇಲೆ ಆಣೆ ಇಟ್ಟು ಬೆಂಡ್ ಆಕ್ಸಲ್ ಆದ್ರೆ ಕಟ್ ಆಗುತ್ತೆ, ಸ್ಟ್ರೈಟ್ ಆಕ್ಸಲ್ ಆದ್ರೆ ಅಷ್ಟು ಕಟ್ ಆಗಲ್ಲ ಅಂತಾರೆ. ಇಲ್ಲಿ ಈ ಗಾಡಿಲಿ ಕಟ್ ಆಗುತ್ತೆ. ಸ್ಟೇರಿಂಗ್ ಎಲ್ಲ ಚಿಕ್ಕದಾಗಿ ಚೆನ್ನಾಗಿದೆ. ಸೆಂಟ್ರಲ್ಲಿ ಕುಬೋಟೋದು ಲೋಗೋ ಇದೆ. ಇಲ್ಲಿ ಹ್ಯಾಂಡ್ ಆಕ್ಸಿಲರೇಟರ್ ಲಿವರ್ ಇದೆ. ಕೀ ಸಾಕೆಟ್ ಇಲ್ಲಿದೆ. ಆ್ಯಕ್ಚುಲಿ ಇದ್ರದ್ದು ಕೀ ಇದ್ರದ್ದಲ್ಲ ಗುರು, ಇದು ಬೇರೆ ಯಾವುದೋ ಗಾಡಿದು ಕೀ ಎಲ್ಲೋ ಕಲ್ದೋಗಿದೆಯಾ ಅಂತ ಇದನ್ನ ಕೊಟ್ಟಿದ್ದಾರೆ. ಇದು ಆಗುತ್ತೆ ಕೀ, ಏನಾಗಲ್ಲ. ಇಲ್ಲಿ ಆರನ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಆರನ್. ಇದು ಹೆಡ್ಲೈಟ್ ಆನ್ ಆ್ಯಂಡ್ ಆಫ್, ಇಂಡಿಕೇಟರ್ಸು, ಪಾರ್ಕಿಂಗ್ ಸ್ವಿಚ್ಚು ಎಲ್ಲ ಒಂದರಲ್ಲೇ ಮೌಂಟ್ ಮಾಡಿದ್ದಾರೆ. ಈ ಟ್ರ್ಯಾಕ್ಟರಲ್ಲಿ ಕೀ ಆನ್ ಮಾಡಿದ ತಕ್ಷಣ ನೋಡಿ, ಮೀಟರ್ ಎಲ್ಲ ಒಂದು ರೌಂಡ್ ತಿರುಗಿ ಬರುತ್ತೆ. ಆ ಥರ ಕಾರು ಬೈಕಲ್ಲಿ ಬರುತ್ತಲ್ಲ ಆ ಥರ ಕೊಟ್ಟಿದ್ದಾರೆ. ಬನ್ನಿ ಒಂದು ಒಳ್ಳೆ ಆಫ್ ರೋಡ್ ತೋರಿಸ್ತೇನೆ. ಬೆಣ್ಣೂರು ಕೆರೆಯಲ್ಲಿ ಟ್ರ್ಯಾಕ್ಟ್ರಿ ಹೊಡೆದಾಡೋಣ. ಸೌಂಡು ಟ್ರ್ಯಾಕ್ಟರ್ ಅಲ್ವಾ, ಸ್ವಲ್ಪ ಎಸ್ತಾಡುತ್ತೆ, ಅದನ್ನೆಲ್ಲ ಏನು ಮಾಡೋಕ್ಕಾಗಲ್ಲ. ಹೋಗ್ಲಿ,
ಈ ಟ್ರ್ಯಾಕ್ಟರ್ ಅಲ್ಲಿ ಸೀಟಿಂಗ್ ಕಂಫರ್ಟ್ ಎಲ್ಲ ಚೆನ್ನಾಗಿದೆ, ಹಿಂದೆ ಮುಂದೆ ಅಡ್ಜಸ್ಟ್ ಮಾಡ್ಕೊಬೋದು. ಹೈಡ್ರಾಲಿಕ್ ಶಾಕ್ ಅಬ್ಸರ್ವ್ ಕೊಟ್ಟಿದ್ದಾರೆ, ಮತ್ತೆ ವೆಯ್ಟ್ ಅಡ್ಜಸ್ಟ್ ಮಾಡ್ಕೊಬೋದು. ನೀವು ಎಷ್ಟು ಕೆಜಿ ಇದ್ದೀರಾ ಅಲ್ಲಿ ಸೆಟ್ ಮಾಡ್ಕೊಂಡು ಆರಾಮ್ಸೆ ಕೂತ್ಕೊಂಡು ಟ್ರ್ಯಾಕ್ಟರ್ನ ಓಡಿಸ್ಬೋದು. ನೋಡಿ ಇಲ್ಲಿ ಚಾಸಿ ಮೇಲೆ ಒಂದು ಮೆಟಲ್ ಶೀಟಲ್ಲಿ ಹಾಕಿದ್ದಾರೆ. ಇಲ್ಲಿ ಮಾಡಲು, ಸೀರಿಯಲ್ ನಂಬರು, ಇಂಜಿನ್ನು ಎಲ್ಲದು ಇಲ್ಲೇ ಕೊಟ್ಟಿದ್ದಾರೆ ಒಂದು ಮೆಟಲ್ ಶೀಟಲ್ಲಿ. ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಹೇಳಬೇಕು, ಅವರೇ ಮೆನ್ಷನ್ ಮಾಡಿದ್ದಾರೆ, ಡಿಸೈನ್ಡ್ ಬೈ ಕುಬೋಟೋ ಇನ್ ಜಪಾನ್. ಏನು ಹೇಳಿ, ಡಿಸೈನ್ಡ್ ಅಷ್ಟೇ, ಮ್ಯಾನುಫ್ಯಾಕ್ಚರ್ ಅಲ್ಲ. ಕುಬೋಟೋ ಟ್ರ್ಯಾಕ್ಟರ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ಬೋದು, ಆದ್ರೆ ಇಂಜಿನ್ ನ ಜಪಾನಲ್ಲೂ ಮಾಡಿಲ್ಲ, ಇಂಡಿಯಾದಲ್ಲೂ ಮಾಡಿಲ್ಲ, ಥೈಲ್ಯಾಂಡ್ ಅಲ್ಲಿ ಮಾಡಿದ್ದಾರೆ ಗುರು. ಇದನ್ನ ಕೇಳಿ ನನ್ಗೆ ಶಾಕ್ ಆಯ್ತು. ಥೈಲ್ಯಾಂಡ್ ಅಲ್ಲಿ ಮಸಾಜ್ ಅಷ್ಟೇ ತಾನೇ ಮಾಡೋದು, ಇಂಜಿನ್ ಬೇರೆ ಬಿಲ್ಟ್ ಮಾಡ್ತಾರ ಅಂತ. ಆಮೇಲೆ ಗೊತ್ತಾಯ್ತು ಕುಬೋಟೋ ಕಂಪನಿದು ಲಾರ್ಜ್ ಇಂಜಿನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಥೈಲ್ಯಾಂಡ್ ಅಲ್ಲಿ ಇದೆ ಅಂತ. ಅಲ್ಲಿಂದ ಸುಮಾರು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಇಂಜಿನ್ ನ. ಇದು ಪ್ಯೂರ್ ಕುಬೋಟೋ ಇಂಜಿನ್ ಥೈಲ್ಯಾಂಡ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಷ್ಟೇ. ಏನಕ್ಕೆ ಅಂದ್ರೆ ಇಂಜಿನ್ ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಇದೆ ಜಪಾನಿಗೆ ಕಂಪೇರ್ ಮಾಡಿದ್ರೆ. ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕುಬೋಟೋ ಟ್ರ್ಯಾಕ್ಟರ್ ಇಂಜಿನ್ ಮೇಲೆ ಸ್ಟಿಕ್ಕರ್ ಹಾಕಿದ್ದಾರೆ, ಮ್ಯಾನುಫ್ಯಾಕ್ಚರ್ಡ್ ಬೈ ಕುಬೋಟೋ ಇಂಜಿನ್ ಥೈಲ್ಯಾಂಡ್ ಅಂತ. ಬೇಕಾದ್ರೆ ನೋಡಿ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಕುಬೋಟೋ ಟ್ರ್ಯಾಕ್ಟರ್ ನ ರಿವ್ಯೂ ಮಾಡೋದೇ ಬೇಕಿಲ್ಲ, ಏನಕ್ಕೆ ಅಂದ್ರೆ ಬಾನೆಟ್ ಮೇಲೆ ಅವರೇ ಕೊಟ್ಬಿಟ್ಟಿದ್ದಾರೆ ಈ ಟ್ರ್ಯಾಕ್ಟರ್ ಅಲ್ಲಿ ಏನೇನಿದೆ ಅಂತ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಶಟಲ್ ಶಿಫ್ಟ್ ಇದೆ, ಆಯಿಲ್ ವೆಟ್ ಡಿಸ್ಕ್ ಬ್ರೇಕ್ಸ್ ಇದೆ, ಪವರ್ ಸ್ಟೇರಿಂಗ್ ಇದೆ. ಈ ಸೈಡ್ ಅಲ್ಲೂ ಕೊಟ್ಟಿದ್ದಾರೆ ಬಾನೆಟ್ ತುಂಬಾ. ಈ ಟ್ರ್ಯಾಕ್ಟರ್ ಅಲ್ಲಿ ಏನೇನು ಸ್ಪೆಸಿಫಿಕೇಶನ್ ಇದೆ ಅವರೇ ಮೆನ್ಷನ್ ಮಾಡಿದ್ದಾರೆ. KQ4P ಅಂತ ಕೊಟ್ಟಿದ್ದಾರೆ, ಕುಬೋಟೋ ಕ್ವಾಡ್ 4 ಪಿಸ್ಟನ್ ಅಂತ. 4 ಸಿಲಿಂಡರ್ ಇಂಜಿನ್ ಇರೋದು ಈ ಗಾಡಿಲಿ. ಸಿಂಕ್ರೋಮೆಸ್ ಗೇರ್ ಬಾಕ್ಸ್ ಇದೆ, ಅದನ್ನು ಮೆನ್ಷನ್ ಮಾಡಿದ್ದಾರೆ. ಡ್ಯೂಯಲ್ PTO ಇದೆ, ಡ್ಯೂಯಲ್ ಕ್ಲಚ್ ಇದೆ ಗುರು ಈ ಟ್ರ್ಯಾಕ್ಟರ್ ಅಲ್ಲಿ. ಬೆಣ್ಣೂರು ಕೆರೆಯಲ್ಲಿ ಟ್ರ್ಯಾಕ್ಟರ್ ನ ಓಡಿಸ್ತಾ ಇದೀನಿ ಇವತ್ತು. ಇದು ಆಕ್ಚುಲಿ ಕೆರೆನೆ, ಬೇಸಿಗೆ ನೀರೆಲ್ಲ ಡ್ರೈ ಆಗಿ ತೊಳ್ಕೊಂಡಿದೆ. ನೀರೆಲ್ಲ ಬಂದ್ರೆ ಫುಲ್ಲು ಇಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಬಿಸಿಲು ಮಾತ್ರ ಹೆವಿ ಆಗಿದೆ ಗುರು, ಈಜಾದ್ರೂ ಆಡ್ಬೋದಿತ್ತು. ಆದ್ರೆ ಕೆರೆ ಎಲ್ಲೆಲ್ಲ ಆಳ ಇದೆ ಅಂತ ದೇವರಾಣೆ ಗೊತ್ತಿಲ್ಲ. ಮೀಟರ್ ಬೇಕು, ಮೀಟರ್. ಈ ಟ್ರ್ಯಾಕ್ಟರ್ ಅಲ್ಲಿ ಸಿಂಕ್ರೋಮೆಸ್ ಗೇರ್ ಬಾಕ್ಸ್ ಇರೋದು. ಗೇರ್ ಲಿವರ್ ನೋಡಿ ಉದ್ದಕ್ಕೆ ನಿಲ್ಸ್ಬಿಟ್ಟಿದ್ದಾರೆ, 4 ಸ್ಪೀಡ್ ಬರುತ್ತೆ. ಮುಂದಕ್ಕೂ ಅಷ್ಟೇ ಸ್ಪೀಡಲ್ಲಿ ಹೋಗ್ಬೋದು, ಹಿಂದಕ್ಕೂ ಅಷ್ಟೇ ಸ್ಪೀಡಲ್ಲಿ ಹೋಗ್ಬೋದು. ಟ್ರ್ಯಾಕ್ಟರ್ ಲೆಫ್ಟ್ ಸೈಡ್ ಅಲ್ಲಿ ಇಂಜಿನ್ ರೇಂಜ್ ಕನ್ವರ್ಟರ್ ಇದೆ. ಇಲ್ಲಿ ಲೋ ಇದೆ, ಇದ್ರಲ್ಲಿ ಹೈ ಇದೆ, ಮಧ್ಯದಲ್ಲಿ ನ್ಯೂಟ್ರಲ್, ಮತ್ತೆ ಶಟಲ್ ಶಿಫ್ಟ್ ಇದೆ. ರಿವರ್ಸ್ ಕೂಡ ಇದೆಲ್ಲ ಕೊಟ್ಟಿದ್ದಾರೆ. ಒಂದೇ ಗೇರ್ ಅಲ್ಲಿ ಇಷ್ಟೆಲ್ಲ ಆಡ್ ಮಾಡಿದ್ದಾರೆ. ಖಾಲಿ ಗಾಡಿ ಹೆಂಗೆ ಓಡಿಸ್ತಿದೀವೋ ಲೋಡ್ ಗಾಡಿ ಅದೇ ಫೀಲಿಂಗಲ್ಲಿ ಅದೇ ಪವರಲ್ಲೇ ಹೋಗುತ್ತೆ ಈಗ ಲೋಡ್ ಗಾಡಿ. ಇದು ನಾವು ಗೇಮಿಗೆ ಏನು ಡೀಸೆಲ್ ಕುಡಿಯುತ್ತೋ ರೋಡಲ್ಲೂ ಅದೇ ಡೀಸೆಲ್ 2.5 3 ಲೀಟ್ರ್ ಕುಡಿಯುತ್ತೆ ಗೇಮಲ್ಲಿ. ರೋಟ್ರ್ ಹಾಕಿದ್ರೆ ಒಂದು 2.5 ಲೀಟ್ರ್ ಕುಡಿಯುತ್ತೆ. ಅದು ರೋಟ್ರ್ ಹಾಕಿದ್ರೆ 2.5 ಲೀಟ್ರ್ ಏನು ಕುಡಿಯುತ್ತೆ ಅಂದರೆ, ಈ ಬಟನ್ ಟೈರಲ್ಲಿ ಇಲ್ಲಿ 75% ವಾಟ್ರ್ ಐತೆ, ವಾಟರ್ ಪ್ಲಸ್ 25% ಏರು. ಈ ಟ್ರ್ಯಾಕ್ಟರ್ ಅಲ್ಲಿ ಫ್ರಂಟ್ ಟೈರ್ ಸೈಜು 6/16 ಸೆಕ್ಷನ್ ಬರುತ್ತೆ. ರೇರ್ ವೀಲು 13.6 28 ಸೆಕ್ಷನ್ ಬರುತ್ತೆ. ಬರೀ ಏರ್ ತುಂಬೋದ್ರಾಗಲ್ಲ, ಟೈರ್ಗೆ ನೀರು ಕೂಡ ತುಂಬಬೇಕು. ಗಾಡಿ ಗೇಮೇ ಮಾಡಬೇಕಾದ್ರೆ ವಾಟರ್ ಇರುತ್ತಲ್ಲ, ಆಲ್ಮೋಸ್ಟ್ ಇಂಜಿನ್ನ ವಾಟರ್ ನುಕ್ಕುತ್ತೆ. ಹಂಗಾಗಿ ಇಂಜಿನ್ಗೂ ಏಟ್ ಬೀಳಲ್ಲ, ಮೈಲೇಜು ಬರುತ್ತೆ ಗಾಡಿ. ಈ ಟ್ರ್ಯಾಕ್ಟರ್ ಅಲ್ಲಿ 60 ಲೀಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಗುರು. ಇಂಜಿನ್ ಕಿಂತ ಟ್ಯಾಂಕ್ ದೊಡ್ಡದಾಗಿ ಕೊಟ್ಟಿದ್ದಾರೆ. ಡೀಸೆಲ್ ಫಿಲ್ಟರ್ನೆಲ್ಲ ಬಾಷ್ ಕಂಪ್ನಿ ಹಾಕಿದ್ದಾರೆ. ಡೀಸೆಲ್ ಪಂಪ್ ಮೋಲ್ಡ್ ಆಗಿ ಬರುತ್ತೆ ಇಂಜಿನ್ಗೆ. ಈ ಟ್ರ್ಯಾಕ್ಟರ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇಂಜಿನ್ ರೇಂಜ್ ಕನ್ವರ್ಟರ್ ಇದೆಯಲ್ಲ, ಇದು ನ್ಯೂಟ್ರಲ್ ಇರಬೇಕು. ನ್ಯೂಟ್ರಲ್ ಇದ್ರೆ ಸ್ಟಾರ್ಟ್ ಆಗುತ್ತೆ. ಇದು ಹೈಡ್ರಾಲಿಕ್ಸ್ ಕಂಟ್ರೋಲರು, ಇದು ಡ್ರಾಫ್ಟ್ ಕಂಟ್ರೋಲ್, ಇದು ಪೊಸಿಷನ್ ಕಂಟ್ರೋಲ್. ಹೈಡ್ರಾಲಿಕ್ಸ್ ಅಲ್ಲಿ 1600 1700 kg ವರೆಗೂ ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಈ ಟ್ರ್ಯಾಕ್ಟರ್ ನೋಡೋಕೆ ಒಂಥರ ದೊಡ್ಡದಾಗಿದೆ. ಹಂಗೆ ಹತ್ತಕ್ಕೂ ಸ್ಟೆಪ್ಸ್ನೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಫ್ಲೋರ್ ಮ್ಯಾಟ್ ಅಲ್ಲಿ ಒಂದು ರಬ್ಬರ್ ಮ್ಯಾಟ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಗೇರ್ ಬಾಕ್ಸ್ ಹೀಟು ಡ್ರೈವರಿಗೆ ಬರಬಾರ್ದು ಅಂತ. ಟ್ರ್ಯಾಕ್ಟರ್ನ ಓಡಿಸ್ತಿದ್ರೆ ಒಂಥರ ಲಾರಿ ಓಡಿಸೋ ಥರನೇ ಫೀಲು. ಗೇರ್ ಲಿವರ್ ಅಲ್ಲಿ ಈ ಥರ ಕೊಟ್ಟಿದ್ದಾರೆ. ಸೈಕ್ ಆಗಿದೆ, ಒಂಥರ ಕಂಫರ್ಟ್ ಆಗಿ ಸಖತ್ತಾಗಿ ಓಡಿಸ್ಬೋದು. ಓಕೆ, ಥ್ಯಾಂಕ್ ಯು. ಈ ಟ್ರ್ಯಾಕ್ಟರ್ ಅಲ್ಲಿ ಡ್ರೈ ಟೈಪ್ ಏರ್ ಫಿಲ್ಟರ್ ಬರುತ್ತೆ. ರೇಡಿಯೇಟರು, ಬ್ಯಾಟ್ರಿ ಎಲ್ಲ ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ಕಾರಿಗೆ ಕೊಟ್ಟಂಗೆ ಎಲ್ಲ ಫ್ರಂಟ್ ಅಲ್ಲೇ ಕೊಟ್ಟಿದ್ದಾರೆ. ಇಂಜಿನ್ ಲೈಫು ಟ್ರ್ಯಾಕ್ಟರ್ ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ವಾಟರು ಕೂಲೆಂಟು ಎರಡು ಕರೆಕ್ಟಾಗಿ ಹಾಕಬೇಕು. ನಾವು ಅಡಿಕೆ ಗಿಡದಲ್ಲಿ ಸುತ್ತ ತಿರ್ಕಣಕ್ಕೆ ಜಾಗ ಇದ್ದರೆ ಗೇಯ್ಕೊಬೋದು. ಇಲ್ಲ ತೀರ ಅಡಿಕೆ ಗಿಡ ಕಂಜೆಸ್ಟಾಗಿ ಕಟ್ಟಿದ್ರೆ ಗೇಯಕ್ಕಾಗಲ್ಲ. ಇದರಲ್ಲಿ ಅಡಿಕೆ ಗಿಡ ಗೇಯ್ಕೊಳೋದ್ರೆ ನಾನು ಗಾಡೀಲಿ ಗೇಯ್ಕೊಂತೀನಿ. ಗೇಮೇಲೂ ಅಷ್ಟೇ, ನಮಗೆ ತಿರ್ಗಿಸ್ಕೊಬೇಕಾದ್ರೆ ಬ್ರೇಕ್ ತುಳ್ಕೊಂಡೆ ತಿರ್ಗಿಸ್ಬೇಕು ಅನ್ನೋದು ಏನಿಲ್ಲ. ಸ್ಟೇರಿಂಗ್ ಹೊಡೆದ ಸಾಕು, ಸುಮ್ಮನೆ ಗಾಡಿ ಹಂಗೆ ತಿರುಗುತ್ತೆ. ರಿವ್ಯೂ ಮಾಡೋಕ್ಕೆ ಇವತ್ತು ಯಾರೂ ಬಂದಿಲ್ಲ ಹುಡುಗರು, ಒಬ್ಬನೇ ಬಂದಿದ್ದೀನಿ. ಒಬ್ಬನೇ ಬಂದರೆ ಬೋರ್ ಆಗಿಬಿಡುತ್ತೆ. ಏನು ರಿವ್ಯೂ ಮಾಡೋದು, ಏನು ಹೇಳೋದು ಎಲ್ಲ ಮರ್ತೋಗ್ಬಿಡುತ್ತೆ. ಹುಡುಗರು ಅದು ಇದು ಕೇಳ್ಕೊಂಡು ಆರಾಮ್ಸಾಗಿ ರಿವ್ಯೂ ಮಾಡ್ಬೋದು. ಅದೊಂಥರ ಚೆನ್ನಾಗಿರುತ್ತೆ ರಿವ್ಯೂ ಮಾಡೋಕ್ಕೆ. ಬರೀ ಡೌಗಳು ನಿಂದು. ಈ ಟ್ರ್ಯಾಕ್ಟರ್ ಅಲ್ಲಿ ಡ್ಯೂಯಲ್ ಆಕ್ಟಿಂಗ್ ಕ್ಲಚ್ ಇದೆ, ಆಯಿಲ್ ಇಂಪ್ರೆಸ್ಡ್ ಡಿಸ್ಕ್ ಬ್ರೇಕ್ಸ್ ಇದೆ. ಬ್ರೇಕ್ ಮಾತ್ರ ಸೆಕ್ಸಿ ಆಗಿದೆ ಗುರು, ಸಖತ್ತಾಗಿ ಹಿಡಿಯುತ್ತೆ. ಎಲ್ಲ ಆಕ್ಸಿಲೇಟರ್ ಪೆಡಲ್ ಬರುತ್ತೆ, ಅಲ್ಲಿ ಗ್ರೂಮ್ ಒಳಗಡೆ ಕೊಟ್ಟಿದ್ದಾರೆ. ಬ್ರೇಕ್ನ ಸಿಂಗಲ್ ಮಾಡ್ಕೊಳ್ಳೋಣ. ಬ್ರೇಕು ಫಸ್ಟ್ ಗೇರ್ಗೆ ಹಾಕೋಣ ಗೇರ್ನ. ವೀಲ್ ನೋಡಿ ಎಷ್ಟು ಟರ್ನ್ ಆಗಿದೆ, ಫುಲ್ಲು ಶಾರ್ಟ್ ಟರ್ನು, ಫುಲ್ಲು ಚಿಕ್ಕದಾಗಿ ತಿರುಗ್ತಿದೆ ಗುರು. ಸೈಕ್ ಆಗಿದೆ ಮತ್ತು ಟರ್ನಿಂಗ್ ರೇಡಿಯಸ್ಸು ನೋಡಿ ಎಷ್ಟು ಚಿಕ್ಕದಾಗಿ ತಿರುಗ್ತಿದೆ. ಇದು ವೀಲ್ ಲಾಕೇ ಆಗಿಬಿಟ್ಟಿದೆ ಫುಲ್ಲು. ಕುಬಾಟಾ ಕಂಪ್ನಿದೆ ರೋಟ್ರ್ ಹಾಕೊಂಡು ಹಸಿ ಅಡಿಕೆ ಮರನೇ ಏನಾದರೂ ಇದ್ದರೆ ರೋಟ್ರಿಗೆ ಸಿಕ್ಕಿದ್ರೆ ಅದು ಪೂರ್ತಿ ಪುಡಿ ಆಗುತ್ತೆ, ಅಷ್ಟು ಪವರ್ ಐತಿದ್ರೆ. ಈ ಲಿವರ್ ಏನು ಗೊತ್ತಾ, ಇದು PTO ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ, PTO RPM ಕಂಟ್ರೋಲ್ ಮಾಡೋಕ್ಕೆ ಇನ್ನೊಂದು ಲಿವರ್ ಕೊಟ್ಟಿದ್ದಾರೆ. ಅದು ಡೌನ್ ಸೈಡಲ್ಲಿ ಕೊಟ್ಟಿದ್ದಾರೆ. PTO ಶಾಫ್ಟ್ ಇದೆಯಲ್ಲ ಅಲ್ಲಿ ಲೋ ಸ್ಪೀಡು. ಓಕೆ. ಇದು ಮಾಮೂಲಿ ರೋಟ್ರ್ ಹಾಕಿದ್ರೆ ಈ ಸ್ಪೀಡಲ್ಲಿ ಮಾಡ್ಕೋಬೇಕು. ಇನ್ನು ಈ ಗಾಡಿದೆ ರೋಟ್ರ್ ಹೆವಿ ರೋಟ್ರ್ ಆದರೆ ಈ ಸ್ಪೀಡಲ್ಲಿ ಮಾಡ್ಕೋಬೋದು. ಸುತ್ತ ಕೆರೆ, ಇಲ್ಲೂ ನೀರಿರುತ್ತೆ ಮಳೆಗಾಲ ಬಂದಾಗ. ಇವಾಗ ನೀರಿಲ್ಲ, ಅಷ್ಟೆಲ್ಲ ಡ್ರೈ ಆಗಿದೆ. ಇಲ್ಲಿ ಟ್ರ್ಯಾಕ್ಟರು
ಇದೆಲ್ಲ ನೈಟ್ ಪಾರ್ಟಿ ಮಾಡೋಕ್ಕೆ ಎಷ್ಟು ಸಖತ್ತಾಗಿರುತ್ತಲ್ವಾ. ಆ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಇಲ್ಲಿ ಒಂದು ಪೆಡಲ್ ಕೊಟ್ಟಿದ್ದಾರೆ. ಇದೇನು ಪೆಡಲ್ ಗೊತ್ತಾ? ಇದು ಡಿಫ್ರೆನ್ಷಿಯಲ್ ಲಾಕ್ ಪೆಡಲ್. ಈ ಪೆಡಲ್ ಎಂತಕ್ಕೆ ಯೂಸ್ ಆಗುತ್ತೆ ಅಂದರೆ ಟ್ರ್ಯಾಕ್ಟರ್ ಎಲ್ಲರೂ ಕೆಸರಲ್ಲಿ ಕೂತ್ಕೊಂಡಿರುತ್ತೆ ಇಲ್ಲ ತಗ್ಲಾಕೊಂಡಿರುತ್ತೆ ಅಂದ್ಕೊಳ್ಳಿ, ಆ ಪೆಡಲ್ನ ಪ್ರೆಸ್ ಮಾಡಿದ್ರೆ ಬಟನ್ ವೀಲಿಗೆ ಸೇಮ್ ಪವರು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅವಾಗ ಕಿತ್ಕೊಂಡ್ಬರುತ್ತೆ ಟ್ರ್ಯಾಕ್ಟರು. ಸರ್ವಿಸು ಎಲ್ಲವ ಇಲ್ಲಿ ಶೋರೂಮ್ಗೆ ಇನ್ಫಾರ್ಮ್ ಮಾಡಿದ್ರೆ ಬಂದು ಮಾಡಿಕೊಟ್ಟು ಹೋಗ್ತಾರೆ. 7.5 ಲೀಟ್ರ್ ಆಯಿಲು, ಒಂದು ಆಯಿಲ್ ಫಿಲ್ಟ್ರ್, ಒಂದು ಡೀಸೆಲ್ ಫಿಲ್ಟ್ರ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಲೋಕಲಲ್ಲೂ ಮಾಡಿಸಿಲ್ಲ? ಲೋಕಲೆಲ್ಲ ಮಾಡಿಸಿಲ್ಲ. 3,500 ಆದರೆ ಸರ್ವಿಸ್ ಆಗೋಗುತ್ತೆ. ಈ ಗಾಡೀಲಿ ನಾವು ಮಣ್ಣು ಹೊಡೆದು ದುಡ್ಡು ಮಾಡ್ತೀವಿ ಅಂತ ಏನಾದರೂ ಈ ಗಾಡಿ ತಗೋಬೇಕು ಅಂತ ಹೋದರೆ ಯಾರೋ ತಗೊಳಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಇದು ಅಷ್ಟು ಬೇರೆ ಗಾಡಿ ಅಷ್ಟು ಲೋಡಿಂಗಲ್ಲಿ ಮಾತ್ರ, ಗೇಮಲ್ಲಿ ಬೇರೆ ಗಾಡಿಗಿಂತ ಜಾಸ್ತಿ ಮೈಲೇಜ್ ಕೊಟ್ಟರು, ಲೋಡಿಂಗಲ್ಲಿ ಅಷ್ಟು ಮೈಲೇಜ್ ಬರಲ್ಲ ಇದು. ಈ ಕುಬೋಟಾ ಟ್ರ್ಯಾಕ್ಟರ್ ತಂದು ಸುಮಾರು 6 ವರ್ಷ ಆಗಿದೆ. ಹೊಸದಾಗಿ ಕಡಬದಲ್ಲಿ ಯಾರೋ ಕುಬೋಟಾ ಟ್ರ್ಯಾಕ್ಟರ್ ತಂದಿದ್ದಾರೆ. ಫುಲ್ಲು ಕಂಪ್ಲೇಂಟ್ಸ್ ಹೇಳ್ತಿದ್ದಾರೆ ಗುರು, ಬಿಲ್ಡ್ ಕ್ವಾಲಿಟಿ ಸರಿ ಇಲ್ಲ ಅಂತ. ಏನು ಪ್ರಾಬ್ಲಮ್ ಇದೆ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನೋಡಿ. ಇವರನ್ನ ನಾವು ನಂಬಲ್ಲ, ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಇವರಿಗೆ.